ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಒಂದು ಸ್ಪರ್ಶ ಹಾಸ್ಪಿಟ್ಲು ಇದೆ, ಸ್ಪರ್ಶ ಹಾಸ್ಪಿಟ್ಲು. ಅದರಲ್ಲಿ ಒಂದು ಮಗುಗೆ ಒಂದು ಏನೋ ಒಂದು ಅಪರೂಪದ ಕಾಯಿಲೆ ಒಂದು ಬಂದಿರುತ್ತೆ. ಅದು ಏನೋ ಒಂದು ಬಂದಿರುತ್ತೆ. ಅದು ಏನೋ 1 ಲಕ್ಷಕ್ಕೊಬ್ರಿಗೆ ಅಂತ ಬರೋದು ಮಕ್ಕಳಿಗೆ. ಅದು ಹೆಚ್ಚು ಕಡಿಮೆ ಒಂದು ಆ ಟೈಮಲ್ಲಿ ಒಂದು 2-3 ಲಕ್ಷ ಬಿಲ್ಲಾಗಿತ್ತು. ಅವರು ಅಂದರೆ ಅಲ್ಲಿ ಡೈಲಿ ಬಿಲ್ ರೈಸ್ ಆಗ್ತಾನೆ ಇರುತ್ತು. ಅವ್ರೇನು ಮಾಡಿದ್ರು, ಅವರು ಯಾರೋ ಒಬ್ಬರು ಸ್ಪರ್ಶ ಹಾಸ್ಪಿಟ್ಲಲ್ಲಿ MD ಬಂದು ಪುರುಷೋತ್ತಮ ಯಾರೋ ಅವರು ಅಪ್ಪು ಸರ್ ಕ್ಲೋಸ್ ಇದ್ದರು ಸ್ವಲ್ಪ. ಅವರು ನಮಗೆ ವಿಷಯ ಹಿಂಗೆ ಗೊತ್ತಾಯ್ತು, ಅವ್ರು ಕ್ಲೋಸ್ ಇದೆ. ಆಮೇಲೆ ಇವರು ಪೇಷಂಟ್ ಕಡೆಯವರು ರಾಮಮೂರ್ತಿ ಅಂದ್ಬಿಟ್ಟು ಅವ್ರ ಮಗಳು ಕಾಯಿಲೆಗೆ ತುತ್ತಾಗಿದ್ದರು. ಹಿಂಗೆ ಆಗ ಸದಾಶಿವನಗರ PRK ಕರ್ಕೊಂಡೋಗಿದ್ದೆ ನಾನು. ಬನ್ನಿ ನೋಡೋದೆಲ್ಲ ತಗೊಂಬನ್ನಿ ರಿಪೋರ್ಟು, ಡೈರೆಕ್ಟಲ್ಲಿ ಫೋನ್ ಮಾಡಿಸೋಣ ನೋಡೋಣ ಹೆಂಗೆ ಅಂತ. ನಾನು ಹಿಂಗೆ ಅಂತ ಹೋದೆ. ಅಪ್ಪು ಸರ್ ಇದ್ದರು. ವಾಮ ಅಂತ ಅಣ್ಣ ಹಿಂಗೆ ಆಗಿದೆ ಅಣ್ಣ, ಸ್ಪರ್ಶ ಹಾಸ್ಪಿಟ್ಲು ಫುಲ್ ರೆಕಾರ್ಡ್ ಇದೆ, ಅವ್ರು ಸಿಕ್ಕಾಪಟ್ಟೆ ಬಿಲ್ ಮಾಡಿಬಿಡ್ತಾ ಇದ್ದಾರೆ ಅಣ್ಣ, ಇನ್ನೂ 10 ದಿವಸನೂ ಆಗಿಲ್ಲ, ಅಲ್ಲೇ 2-3 ಲಕ್ಷ ಬಿಲ್ ಆಗಿಬಿಟ್ಟಿದೆ, ಟ್ರೀಟ್ಮೆಂಟ್ ಇನ್ನೂ ಪ್ರೊಸೆಸಿಂಗಲ್ಲಿದೆ, ಒಂಚೂರು ಏನಾದೆ ಒಂಚೂರು ಹೇಳು. ಹೌದಮ್ಮ ಅಂತ ಇಮಿಡಿಯೇಟಾಗಿ ಫೋನ್ ಮಾಡಿದ್ರು ಅವ್ರಿಗೆ, MDಗೆ. ಪೇಷಂಟ್ ನೇಮು ಎಲ್ಲ ತೋರಿಸ್ಕೊಂಡು ಡೀಟೇಲ್ ಎಲ್ಲ ನೋಡಿ ಹಿಂಗೆ ಅಂತ. ನಂಬ್ತೀರಾ ಬಿಡ್ತೀರೋ, 1 ಲಕ್ಷ ತೊಗೊಂಡಿದ್ದವರು. ಇನ್ನೇನಾರು ಇದ್ರೆ ನನಗೆ ನಿಮ್ಗೆ ಎಷ್ಟು ಕೊಡೋಕ್ಕಾಗತ್ತೆ ಅಂದರು ಅವರು. ನಿಮಗೆ ಅಣ್ಣ ನಾವು ಅವರು ಹೆಚ್ಚು ಕಡಿಮೆ ಅವ್ರು ಕ್ಯಾಶ್ ಇಟ್ಕೊಂಡಿದ್ರು 1.5 ಲಕ್ಷ ಅದು ಇದು ಅಂತ. ಸ್ವಲ್ಪ ಒಂದು ಕೆಲಸ ಮಾಡಿ, ಈಗ 2-3 ಲಕ್ಷ ಈಗ ಎಷ್ಟು ಇನ್ನು ಟ್ರೀಟ್ಮೆಂಟ್ ನೀವೇನು ಕೊಡೋಕ್ಕೆ ಹೋಗ್ಬೇಡಿ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕೊಡಿ, ನಾನು ಮಾತಾಡಿದ್ದೀನಿ ಹೋಗಿ ಅಂದರು ಅಪ್ಪು ಬಾಸು. ಡೈರೆಕ್ಟ್ ನಾನೇ ಅದಕ್ಕೆ ಉದಾಹರಣೆ, ಅಲ್ಲೇ ಸದಾಶಿವನಗರ PRK ಆಫೀಸಲ್ಲೇ ಮಾತಾಡಿದ್ದು ಅವರು. ಆಮೇಲೆ ನಾನು ಕೇಳಿದ್ಕೆ ನಿಮ್ಗೆ ಎಷ್ಟು ಅವ್ರು ಏನು ಹೇಳಿದ್ರು ಅಂದರೆ, ಅವ್ರ ತಾವು ಎಷ್ಟಿದೆ ಅಷ್ಟು ಇಸ್ಕೊಳ್ಳಿ, ಪ್ರೆಷರ್ ಹಾಕ್ಬೇಡಿ, ಅದೇನು ಟ್ರೀಟ್ಮೆಂಟ್ ಇದೆ ಕೊಡಿ ಅಂದರು. ಅಷ್ಟೇ. ಅವರು ಹೋದರು, ಟ್ರೀಟ್ಮೆಂಟ್ ತೊಗೊಂಡ್ರು. ಹುಡುಗಿಗೂ ಏನೋ ಕ್ಯೂರ್ ಆಯ್ತೇನೋ ಅಂದಮೇಲೆ ನಾನು ಹುಷಾರಾಗಿರುತ್ತೆ ಎಲ್ಲ ಹುಷಾರಾಯಿತು. ಈ ಥರ ನಾನು ಮುಂದೆ ನೋಡಿರೋವಂಥದ್ದು. ಆಮೇಲೆ ಕೊರೋನಾ ಟೈಮಲ್ಲಿ ಬಿಡಿ ಸಿಕ್ಕಾಬಟ್ಟೆ ಮಾಡಿಬಿಟ್ಟಿದ್ದಾರೆ. ಅದು ನಾನು ಉದಾಹರಣೆ ಇದ್ದೀನಿ ಅದಕ್ಕೆ. ಅದಕ್ಕೆ ಕೊರೋನಾ ಟೈಮಲ್ಲಿ ಒಂದು 5-6 ಸರಿ ಮನೆಗೆ ಊಟ ತೊಗೊಂಡೋಗಿದ್ದೀನಿ ನಾನು. ಮನೇಲಿ ಅಪ್ಪು ಬಾಸ್ ಮನೇಲೇ ಇರ್ತಾಯಿದ್ರು ಅವಾಗ. ಸುಮಾರು ಸರಿ ಹೋಗಿ. ಆಮೇಲೆ ಅವ್ರ ಮನೆ ನಾನು ಹೋದಾಗೆಲ್ಲ ಒಂದು 15-20 ಜನ ಬೇರೆಯವರೇ ಇರ್ತಾಯಿದ್ರು. ಅವ್ರಿಗೆಲ್ಲ ನಾನು ಹಣ ಸಹಾಯ ಮಾಡೋದು ನೋಡಿದ್ದೀನಿ. ನಮಗೂ ಕೇಳಿದ್ದಾರೆ, ಏನೋ ನಿಮ್ಗೇನಾರು ಬೇಕು ನಾವು ಹೋಟ್ಲು ಸ್ಟಾಫ್ಗೆಲ್ಲ ಅಂತ. ಹಣ ಇಲ್ಲ ಅಣ್ಣ, ನಮ್ಮ ಯಜಮಾನ್ರೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಏನಾರು ಇದ್ರೆ ಹೇಳು, ರೇಷನ್ ಗೀಷನ್ನು ನಾನು ವ್ಯವಸ್ಥೆ ಮಾಡ್ತೀನಿ, ಒಂದು ಫೋನ್ ಮಾಡು ಅಂತ. ಇನ್ನೇನಾರು ಇದ್ರೆ ಆ ಥರ ಎಲ್ಲ ನಮ್ಗೆ ಕೇಳಿದರು. ಆಮೇಲೆ ಗೊತ್ತಿತ್ತು ಸಣ್ಣ ಪುಟ್ಟ ಮಾಡ್ತಾಯಿದ್ದಾರೆ ಅಂತ. ಅವರು ಕಾಲವಾದ ನಂತರನೇ ಇಷ್ಟೆಲ್ಲ ಇದು ಒಂದೊಂದೇ ಆಚೆ ಬಂದಿದ್ದು. ಅಂದರೆ ನಾನು ಅದರಲ್ಲಿ ಉದಾಹರಣೆ ಒಬ್ಬ. ಅದು ಕಣ್ಣಾರೆ ಅದೊಂದು ಸ್ಪರ್ಶ ಹಾಸ್ಪಿಟ್ಲಿಗೆ ನಾನೇ ಕರ್ಕೊಂಡೋಗಿದ್ದೆ. ಅವ್ರಿಗೆ ಕರ್ಕೊಂಡೋಗಿ ಅವ್ರು ಒಂದೇ ಮಾತು, ಎಷ್ಟಾಗುತ್ತೆ ಅಷ್ಟು ಇಸ್ಕೊಳ್ಳಿ, ಅವ್ರಿಗೆ ಇಷ್ಟೇ ಅಂತ ಹೇಳ್ಬೇಡಿ, ಮಿಕ್ಕಿದ್ದು ಏನಿದೆ ನನಗೆ ಇದು ಮಾಡಿ ಅಂತ ಹೇಳಿದ್ರು. ಅವರೆಲ್ಲ ಇದು ಮಾಡಿಕೊಂಡು ಸಾಕು. ಅಪ್ಪು ಸರ್ ಒಂದು ಮಾತು ಹೇಳ್ಬಿಟ್ರು ಸಾಕು. ಆಮೇಲೆ ಎಷ್ಟೋ ಜನ ಎಜುಕೇಷನಲ್ಲಿ ಸೀಟ್ ಕೊಡಿಸಿದ್ದಾರೆ. ಈಗ ನಮಗೆ ಕೇಳಿದರು, ಏನೋ ನಿನಗೆ ಎಲ್ಲರ ಇಲ್ಲ ಅಣ್ಣ ನಾನು ಒಂದು SSLC ಮುಗಿಲ್ಲ ಅಣ್ಣ, ಬೇಕಾದ್ರೆ PUCಗೆ ನಾನು ನೋಡ್ತೀನಿ. ಆಯಿತು, ನೀನು ಯಾವಾಗ ಬೇಕಾದ್ರು ಬಾ, ಯಾವ ಕಾಲೇಜ್ ಬೇಕಾದ್ರು ಹೇಳು ಅಂತ ಹೇಳಿದರು. ರಾಕ್ಲೈನ್ ಕಾಲೇಜ್ ಇದೆ, ಯಾವಾಗ ಬೇಕಾದ್ರು ಬಾ ಅಂತ ಹೇಳಿದರು. ಅದೆಲ್ಲ ನಮ್ಗೆ ಕೇಳಿದಿರೋದಿದೆ, ಅವೆಲ್ಲ ಇದೆ. ಎಜುಕೇಷನ್ಗೆ ಆಮೇಲೆ ಹೆಲ್ತ್ಗೆ ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ ಅವರು. ಅಂದರೆ ಪಕ್ಕಾ ರೆಕಾರ್ಡ್ ಇರಬೇಕು. ನೀವು ಹುಷಾರಿಲ್ವಾ, ಯಾವ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದೀರಾ, ಅದ್ರ ದಾಖಲೆಗಳು, ಡೈರೆಕ್ಟಾಗಿ ಫೋನು, ಕೈಗಂತೂ ಕ್ಯಾಶು ಗೀಶು ಡೈರೆಕ್ಟಾಗಿ. ಅಂದರೆ ಫಲಾನುಭವಿಗಳಿಗೆ ಮಾತ್ರ ಅದನ್ನು ತಲುಪಬೇಕು. ಸುಮ್ಮನೆ ಯಾರ್ಯಾರಿಗೂ ಬಂದು ಫೇಕ್ ನ್ಯೂಸ್ ಹಾಕ್ಕೊಂಡು ಅಣ್ಣ ಹಿಂಗಾಗ್ಬಿಟ್ಟಿದೆ ಅಂತ ಅವರು ಅದನ್ನು ಗೊತ್ತಾಗಿ ಅವರು ಇನ್ನೂ ಸ್ಟ್ರಿಕ್ಟ್ ಮಾಡಿದ್ರು. ನಿನಗೆ ಹುಷಾರಿಲ್ವಾ, ಯಾವ ಹಾಸ್ಪಿಟ್ಲಿಗೆ ಹೋಗ್ತೀರಾ, ನಿನಗೆ ಸೀಟ್ ಬೇಕಾ, ಯಾವ ಸೀಟ್ ಕಾಲೇಜ್ ಸೀಟ್ ಬೇಕು, ನಿಮ್ಮ ಸ್ಕೂಲ್ ಯಾವ ಸ್ಕೂಲ್ ಅಂದರೆ ಸತ್ಯಾಸತ್ಯತೆ ತಿಳ್ಕೊಂಡು ಅದನ್ನ ನ್ಯಾಯಯುತವಾಗಿ ಅಪ್ಪವರು ಅದೇ ರೀತಿ ನಡ್ಕೊತಾ ಇದ್ರು. ಸರ್, ಈಗ ನೀವು ಇಲ್ಲಿ ಸಂತೋಷ್ ಹತ್ರ ಇರೋ ಸ್ಟ್ಯಾಚ್ಯೂಗೆ ಪ್ರತಿದಿನ ಹಾರ ಹಾಕ್ತೀರ, ಯಾಕೆ ಸರ್? ಈಗ ನಾವು ಕೇಳೋರ ಮನೇಲಿ ದೇವ್ರಿಗೂ ಪ್ರತಿದಿನ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ, ನೀವು ಪ್ರತಿದಿನ ಅಣ್ಣವ್ರಿಗೂ ಮತ್ತು ಅಪ್ಪು ಬಾಸ್ಗೂ ಹಾರ ಹಾಕ್ತೀರ. ಇದು ಏನಕ್ಕಂತ ನಿಮ್ಗೆ ಹಾರ ಹಾಕ್ಬೇಕು ನಾನು ಡೈಲಿ ಅನ್ನೋದು ಬಂತು ನಿಮಗೆ? ಸರ್, ಇದು ನಾನು ಪ್ರತಿಮೆ ಮಾಡಿದ್ದು ಅಣ್ಣರ ಪ್ರಥಮ ವರ್ಷದ ಪುಣ್ಯಸ್ಮರಣೆಗೆ 2024ಕ್ಕೆ 2007ಕ್ಕೆ ಅವ್ರ ಬರ್ತಡೇ ದಿವಸ ಮಾಡಿದ್ದದ್ದು. ಏಪ್ರಿಲ್ 12ಕ್ಕೆ ಅವ್ರ ಪ್ರಥಮ ವರ್ಷದ ಪುಣ್ಯಸ್ಮರಣೆ. ಆದ್ರೂ ನಾವು ಸ್ಟ್ಯಾಚ್ಯೂ ಓಪನ್ ಮಾಡಿದ್ದು ಏಪ್ರಿಲ್ 24, 2007ರಲ್ಲಿ. ಅವಾಗ ಇಡೀ ಅಣ್ಣವ್ರ ಫ್ಯಾಮ್ಲಿನೇ ಬಂದಿತ್ತು. HD ಕುಮಾರಸ್ವಾಮಿ ಅವ್ರು ಬಂದಿದ್ದರು, ಮುಖ್ಯಮಂತ್ರಿ ಆಗಿದ್ದರು ಅವರು. ಪಾರ್ವತಮ್ಮ ಅವ್ರು ಬಂದಿದ್ದರು, ಶಿವಣ್ಣ ಅವ್ರು ಬಂದಿದ್ದರು, ಅಪ್ಪು ಅವ್ರು ಬಂದಿದ್ದರು, ಅವ್ರ ಮಕ್ಕಳು ಪೂರ್ಣಿಮಕ್ಕ ಅವ್ರು ಬಂದಿದ್ದರು, ಲಕ್ಷ್ಮಕ್ಕ ಅವ್ರು ಬಂದಿದ್ದರು. ಎಲ್ಲ ಫುಲ್ ಬಂದು ಆ ಮನೆ ಆ ಕಾಲಕ್ಕೆ ಬರೀ ಮೂರ್ತಿಗೆ 3.5 ಲಕ್ಷ ಆಗಿತ್ತು. ಅದು ಪ್ಯೂರ್ ಕಂಚದು. ಇವಾಗಲೂ ನೋಡಿ, ಅದು ಏನೋ ನಾವು ಒಂದು ಇದು ಮಾಡಿಲ್ಲ, ಬರೀ ಹುಣಸೆಹಣ್ಣಲ್ಲಿ ತೊಳಿತೀವಿ ಬಿಟ್ಟರೆ, ಹುಣಸೆಹಣ್ಣು ಶಾಂಪೂಲ್ ತೊಳಿತೀವಿ ಅಷ್ಟೇ. ನೋಡಿ, ಆ ಬಿಸಿಲಿಗೂ ಶೇಡ್ ಆಗಿಲ್ಲ, ಏನೂ ಆಗಿಲ್ಲ, ಹಂಗೆ ಇದೆ. ಅದಾದಮೇಲೆ ಚೇಂಬರಲ್ಲಿ ಮಾಡಿದ್ರು. ಅಂದರೆ ನಮ್ದು 2ನೇದು ಅನ್ಕೊತೀನಿ. ಗಾಯತ್ರಿ ನಗರದಲ್ಲಿ ಮೊದಲನೇ ಅದಾದರೆ ನಮ್ದು 2ನೇದು ಅನ್ಕೊತೀನಿ.
ಅವಾಗೆಲ್ಲ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಆಯಿತು, ಚೆನ್ನಾಗಾಯಿತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಅವರೇ ಬಂದು ಉದ್ಘಾಟನೆ ಮಾಡಿ ಎಲ್ಲ ಇದು ಆಯಿತು. ಆಮೇಲೆ ಅಪ್ಪು ಸಾರು ಒಂದ್ಸರಿ ಹೇಳಿದರು, ಇಲ್ಲ ನಮ್ಮ ಅಮ್ಮಂದೊಂದು ಮಾಡಬೇಕಿಲ್ಲಿ ಪಕ್ಕದಲ್ಲಿ ಅಪ್ಪು ಸರ್ ಹೇಳಿದರು. ಆಮೇಲೆ ಹೌದಣ್ಣ ಮಾಡೋಣ ಅಂಥೇಳಿ ಅದೊಂದು ಆಸೆ ಇದೆ. ಯಾಕೆಂದರೆ ಈಗ ನೋಡಿ ಅವ್ರ ಜೊತೆ ಅವ್ರನ್ನೂ ಒಂದು ಪ್ರತಿಷ್ಠಾಪನೆ ಮಾಡುವಂಥ ದುರ್ದೈವನೋ ಅಂದರೆ ಈಗ ಮಾಡಿದ್ರೆ 3 ಜನದ್ದು ಅಲ್ಲಿ ಮಾಡಬೇಕು ಅಂತ ಆಸೆ ಇದೆ. ಆಮೇಲೆ ನೀವು ಕೇಳಿದ್ರೆ ಯಾಕೆ ನಿಮಗೆ ಹಾರ ಆಗ್ತಾಯಿದ್ದೀರಾ ಅಂತ, ಅದೊಂದು ದೇವಸ್ಥಾನ ಥರ ಆಗ್ಬಿಟ್ಟಿದೆ ನಮಗೆ. ನಮ್ಮ ಅಣ್ಣವ್ರ ಮೇಲಿದ್ದ ಅಭಿಮಾನ, ಆಮೇಲೆ ನಮ್ಮ ಯಜಮಾನ್ರು ಗೊತ್ತಲ್ಲ ನಿಮಗೆ, ಮೋಹನ್ ರಾವ್ ಅವರು ಅಣ್ಣವ್ರು ಅಂದರೆ ಅಯ್ಯೋ ನಾವು ಹುಚ್ಚಭಿಮಾನಿಗಳು ಅವರು. ನಾವು ಅಭಿಮಾನ, ನಮ್ಮ 100ರಷ್ಟು ಅಭಿಮಾನ ಅವ್ರಿಗಿದೆ. ಅವ್ರು ಬರೀ ಅಣ್ಣವ್ರ ಹೆಸರು ಹೇಳ್ಬಿಟ್ರೆ ದುಡ್ಡು ತಗೊಳ್ಳಲ್ಲ, ಊಟ ಮಾಡ್ಕೊಂಡು ಹೋಗಿ ಅಂತಾರೆ, ಅಂಥ ಅಭಿಮಾನ ಅವ್ರಿಗೆ. ಅವರ ಒಂದು ಸಹಕಾರದಲ್ಲಿ ನಾನು ಸ್ಟಾರ್ಟಿಂಗ್ 2007ರಿಂದನೂ ಅದನ್ನು ಪಾಲಿಸ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ. 2007ರಿಂದನೂ ಪಾಲಿಸ್ಕೊಂಡು ಬಂದಿದ್ದೀನಿ. ಆಮೇಲೆ ಇದು ಯಾರೋ ಒಂದು ಸರಿ ಹಿಂಗೆ ಬಂತಾಯಿದ್ರು, ಸರ್ ನೀವು ಸುಮ್ಮನೆ ಹಾರ ಹಾಕ್ತೀರಾ, ನಿಮಗೆ ಇದ್ರ ಯಾರಿಗೆ ತಲುಪ್ತಾ ಇದೆ ಅಂದರು. ಯಾರಿಗೆ ತಲುಪಬೇಕು ಅಂದೆ. ಇಲ್ಲ ನೀವು ವೀಡಿಯೋ ಮಾಡಿಬಿಡಿ ಇದನ್ನು ನೀವು ಅಂದರು. ನೀವು ಹಾರ ಹಾಕಿದ್ದನ್ನು ವೀಡಿಯೋ ಮಾಡಿಬಿಡಿ. ಸರ್ ಅದೆಲ್ಲ ಬೇಡ ಸರ್, ಸರಿಯಾಗಲ್ಲ. ನಾನಿದು ಆ್ಯಕ್ಚುಲಿ ನಾನಿದು ವೀಡಿಯೋನೇ ನಾವು ಕಾನ್ಸೆಪ್ಟು ಇಲ್ಲ ಮಾಡಬೇಕು ಅಂತ ಏನಿಲ್ಲ. ಹಾರ ಹಾಕಿವನೇ ತೊಳಸ್ಬಿಟ್ಟು ಹಾರ ಹಾಕ್ಬಿಟ್ಟು ನಾನು ಹೋಗ್ತಾಯಿದ್ದೆ ಕೆಲಸಕ್ಕೆ. ಬಿಟ್ಟರೆ ಅದು ಒಂದು ದಿವಸ ಅಲ್ಲ, ಒಂದು ದಿವಸ ಬಿಟ್ಟು ಒಂದು ದಿವಸ. ಇವತ್ತು ಹಾಕಿದ್ರೆ ನಾಳೆ ಇರುತ್ತೆ, ನಾಡದ್ದು ಪುನಃ ಚೇಂಜ್ ಮಾಡ್ತೀನಿ. ಒಂದು ದಿವಸ ಬಿಟ್ಟು ಒಂದು ದಿವಸ ಹಾಕ್ತೀನಿ. ಆಗ ಒಂದು ಐಡಿಯಾ ಕೊಟ್ಟರು ಯಾರೋ ನಮ್ಮ ಸ್ನೇಹಿತರು, ಸರ್ ಇಲ್ಲ ಸರ್ ಅದು ಈಗ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿರೋದ್ರಿಂದ ಫೇಸ್ಬುಕ್ಕಲ್ಲಿ ಹಾಕಿ ಬಿಡಿ, ನೀವು ಸುಮ್ಮನೆ ಒಂದು ಹಾರ ಹಾಕೋದು ಒಂದು ಇದು ಮಾಡ್ತಾ ಇದ್ದೀರಲ್ವ, ಯಾಕೆ ಸುಮ್ಮನೆ ಇದೆಲ್ಲ ಇದು ಮಾಡ್ತೀವಿ. ಅವ್ರು ಹೇಳಿದ್ರು, ನೋಡಪ್ಪ ಇವ್ರು ಮಾಡ್ತಾ ಇದ್ದಾರೆ, ಇನ್ನು ಬೇರೆ ಎಲ್ಲ ಇದೊಂದು ಸ್ಫೂರ್ತಿ ಆಗಲಿ ಬಿಡಿ, ಒಂದು ಒಬ್ರಿಗಾಗಲಿ ಬಿಡಿ, ಅದೊಂದು ನೀಟಾರಾಗಿ ಇಟ್ಕೊಂಡು. ನಾವು ಎಷ್ಟೋ ಸ್ಟ್ಯಾಚುಗಳು ನೋಡ್ತಾ ಇರ್ತೀವಿ, ಒಂದು ಸಮಾರಂಭ ರಾಜ್ಯೋತ್ಸವ ಬರ್ತಡೇ ಮಾಡಿಬಿಟ್ಟು ಇನ್ನು ಆ ಕಡೆ ತಿರುಗೂ ನೋಡಲ್ಲ. ಅದು ನಾವು ನೋಡಿದಾಗ ಬೇಜಾರಾಗುತ್ತೆ. ನೀವು ಮಾಡ್ತಾ ಇರೋದು ನೋಡಿದ್ರೆ ಅವ್ರಿಗೊಂದು ಸ್ಫೂರ್ತಿ ಬರಲಿ, ಕ್ಲೀನಾಗಾರ ಇಟ್ಕೊಳಕ್ಕೆ ಒಂದು ಇದು ಬರುತ್ತೆ ಅಂತೇಳಿ. ಹೌದಾ ಅಂತೇಳಿ ಅವಾಗ ಸ್ಟಾರ್ಟ್ ಮಾಡಿದೆ. 2012-13 ಅನ್ಕೊತೀನಿ. ಅವಾಗಲೂ ಸ್ಟಾರ್ಟ್ ಮಾಡಿದೆ. ಕಂಟಿನ್ಯೂ ಅದೊಂದು ಕಾಯಕ ಅಂತ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. 2013ರಿಂದ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 2007ಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. 7ರಿಂದ 13ಕ್ಕೆ ನಾನು ಹಾರ ಹಾಕ್ತಿದ್ದೆ, ಬಿಟ್ಟರೆ ವೀಡಿಯೋ ಮಾಡ್ತಿರ್ಲಿಲ್ಲ. 13ರಿಂದ ಸ್ಟಾರ್ಟ್ ಮಾಡಿದ್ದು. 2013ರಿಂದ ಹಂಗೆ ಕಾಯಕ ಅಂತ ಒಂದು ಟೈಟ್ಲು ಕೊಟ್ಟೆ. ಕಾಯಕ ನಾನು ಅಂತ ಹೇಳಿ ಹಂಗೆ ಹಾಕಿ ಅದು ಈಗ ದೊಡ್ಡ ಮಟ್ಟದಲ್ಲಿ ಎಲ್ಲ ಕಡೆ ರಾಜ್ಯಾದ್ಯಂತ ಈಗ ಎಲ್ಲೇ ಹೋದರೂ ಅದನ್ನು ನೆನೆಸ್ಕೊತಾರೆ. ಇಲ್ಲ ಸರ್ ನೀವು ಒಳ್ಳೆ ಕೆಲಸ ಮಾಡ್ತೀರಾ, ಬೇರೆಯವ್ರಿಗೆ ಒಬ್ಬೊಬ್ಬರು ಮೈಸೂರಲ್ಲಿ ಹೇಳ್ತಾರೆ, ಸರ್ ಇಲ್ಲ ನೀವು ನೋಡಿ ನಾವು ಈಗ ಕೈಲಾಗೋದು ಒಂದು ಮಳನೋ ಇನ್ನೊಂದು ಮತ್ತು ಚಿಕ್ಕದ ಹಾರನೋ ಅದು ಆಗ್ತಾಯಿದ್ದೀವಿ ಸರ್. ನಿಜವಾಗ್ಲೂ ಇವತ್ತೆಲ್ಲೋದ್ರೂ ಗುರ್ತಿಡಿತಾರಲ್ಲ, ಅದೊಂದು ಸಂತೋಷ ನಮಗೆ. ಎಲ್ಲೇ ಹೋದರೂ ಪಾಪ ಅಭಿಮಾನದಿಂದ ಮಾತಾಡಿಸ್ತಾರೆ, ಅದೊಂದು ಖುಷಿ ಇದೆ ನಮಗೆ. ಏನೋ ಅವರೆಲ್ಲ ಅವ್ರ ಆಶೀರ್ವಾದ ಅಷ್ಟೇ, ನಮ್ಮ ತಂದೆ ತಾಯಿ ಆಶೀರ್ವಾದ, ಅಣ್ಣವ್ರ ಅಪ್ಪ ಅವ್ರ ಆಶೀರ್ವಾದ. ಸರ್ ಈಗ ನೀವು ಬೆಂಗಳೂರು ಬಂದಾಗ ನಿಮಗೆ ಆಶ್ರಯ ಕೊಟ್ಟವರು ಗೋವಿಂದಣ್ಣ, ಅವ್ರ ಬಗ್ಗೆ? ಅವರು ಅದೇ ನಮ್ಮ ಗಾಡ್ ಫಾದರ್. ಅವರು ನಮ್ಮ ಗಾಡ್ ಫಾದರ್. ಅವರಿಲ್ಲ ಅಂದ್ರೆ ನಾವು ಇರ್ತಿರ್ಲಿಲ್ಲ ಬಿಡಿ. ಇಲ್ಲಾಂದ್ರೆ ಊರಲ್ಲಿ ನಾನೇನೇನೋ ಕೆಲಸ ಇದು ಮಾಡ್ಕೊಂಡಿದ್ರು. ನಾವು ಅಂದರೆ ನಮ್ಮದು ಗಾಡ್ ಫಾದರ್ ಅವರು. ಈಗ ನಾನು ಗೊತ್ತಿರೋ ಪ್ರಕಾರ ಕರ್ನಾಟಕದಲ್ಲಿ ಕನ್ನಡ ಇದೆ ಅಂದರೆ ಎಷ್ಟು ಅಣ್ಣವ್ರ ಅಭಿಮಾನಿಗಳ ಕಾರಣ ಅಷ್ಟೇ ಗೋವಿಂದಣ್ಣ ಕಾರಣ. ಹೌದೌದು. ಏಕೆಂದರೆ ಅಭಿಮಾನಿ ಸಂಘ ಅವರು ಪ್ರೊಡಕ್ಷನ್ ಮ್ಯಾನೇಜರ್ಗೆ ಆದಮೇಲೆ ಇಲ್ಲ ಅವ್ರಿಗೆ ಯಾರು ಸಾರಥಿ ಆಗಬೇಕು. ಈಗ ಗೊತ್ತು, ನಿಮ್ಮ ಮೈಸೂರು ರಾಮೇಗೌಡರು ಅಧ್ಯಕ್ಷರಾಗಿದ್ದರು. ಅವರು ಒಂದು ರಾಜಕೀಯ ಚಟುವಟಿಕೆಗಳು ಭಾಗವಹಿಸಿದ್ದಕ್ಕೆ ಅವರು ಬೈಲದಲ್ಲಿ ಇತ್ತಂತೆ. ಯಾವುದೇ ಇದಾದಾಗ ರಾಜಕೀಯಕ್ಕೆ ಹೋಗ್ಬಾರ್ದು ಹಂಗೆ ಹಿಂಗೆ ಅಂತ ಅವಾಗ ಇತ್ತಂತೆ. ಅವಾಗ ಏನೇನೋ ಚಿಕ್ಕ ಇದಾಗೋಗಿ ಗಲಾಟೆಗಳಾಗಿ ಹಿಂಗೆ ಅಂತ ಅದೇನೇನಾಗಿ ಇಲ್ಲ ಈಗ ಇದಕ್ಕೆ ಒಳ್ಳೆ ಸರಿಯಾದ ವ್ಯಕ್ತಿನ ತಂದು ಕೂರಿಸ್ಬೇಕು ಅಂತ ಕಮಿಟಿಯವರೆಲ್ಲ ತೀರ್ಮಾನ ಮಾಡಿ ಗೋವಿಂದಣ್ಣ ಅವ್ರನ್ನ ಇಲ್ಲ ನೀವು ಅಧ್ಯಕ್ಷರಾಗಿ. ಸ್ಟಾರ್ಟಿಂಗ್ ಒಪ್ಪಿರಲಿಲ್ವಂತ ಇವರು. ಆಮೇಲೆ ಇವ್ರು ಒಪ್ಪಲಿದೆ ಇರೋದಕ್ಕೆ ಮನೆಗೆ ಹೋಗ್ತಂತೆ ಅಣ್ಣವ್ರ ಅಕ್ಕವ್ರ ಹತ್ರ ಈ ವಿಷಯ. ಆಯಿತು ಅವನು ಗೋವಿಂದ ಆದರೆ ಚೆನ್ನಾಗಿ ನೋಡ್ಕೊತಾನೆ. ಪ್ರೊಡಕ್ಷನ್ ಮ್ಯಾನೇಜರ್ ಒಂದು ಖಡಕ್ಕಾಗಿ ಹೆಸರು ಮಾಡಿದ್ರಲ್ಲ, ಕೆಲಸ ಅಂದರೆ ಕೆಲಸ ಅವ್ರದ್ದು. ಆವಾಗ ಇಲ್ಲ ನೀನು ಮಾಡು ಅಂತೇಳಿ ಅವರು ಒಪ್ಪಿಗೆ ಆದಮೇಲೆ ಅವ್ರು ಹೇಳಿದ್ಮೇಲೆ ಇವ್ರು ಒಪ್ಕೊಂಡಿದ್ದಂತೆ. ಆಯಿತು ಅಂತೇಳಿ ಆವಾಗ ಗೊತ್ತು ನಿಮಗೆ ಏನೇನು ಹೋರಾಟಗಳಾದವರು ನೇತೃತ್ವದಲ್ಲಿ ಇದು ದಾಖಲೆ ಆಗಿ ಉಳಿದ್ಬಿಡುತ್ತೆ ಬಿಡಿ. ಇವತ್ತೆಲ್ಲ ಎಷ್ಟೋ ಹೋರಾಟಗಳ ಸಂಘಟನೆಗಳಿರ್ಬೋದು. ಎಲ್ಲ ನಮಗೆ ಮೊದಲು ತಿಳ್ಕೊಂಡಿದ್ದು ನಮಗೆ ಚಳವಳಿ ಕೇಂದ್ರ ಸಮಿತಿ ವಾಟಾಳ್ ನಾಗರಾಜ್ ಅವ್ರದ್ದು, ಕನ್ನಡ ಜೆ ನಾರಾಯಣ್ ಕುಮಾರ್, ಕೆ ಪ್ರಭಾಕರ್ ರೆಡ್ಡಿ ಅವ್ರದ್ದು ಇತ್ತು. ಕನ್ನಡ ಇತ್ತು ಬಿಟ್ಟರೆ ಅತೀ ಒಂದು ಎಫೆಕ್ಟಿವ್ ಆಗಿ ಹೋರಾಟ ಮಾಡುತ್ತಿರಲಿಲ್ಲ ಅವರು. ಅಂದರೆ ಅವರು ಅಲ್ಲಿಗೆ ಒಂದು ರಾಜ್ಯೋತ್ಸವ ಮಾಡೋದಿರ್ಬೋದು, ಮೆರವಣಿಗೆ ಮಾಡೋದಿರ್ಬೋದು, ಒಂದು ಆ ಥರ ಇದ್ಬಿಟ್ರೆ
ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಅದನ್ನು ಹೋಗಿ ತಡಿಬೇಕು ಅಂತ ಒಂದು ಸಿಡಿದೆದ್ದ ಒಂದು ಸಂಘ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಸಾರಾ ಗೋವಿಂದ ಅವರ ನೇತೃತ್ವದಲ್ಲಿ ಬಂದಾಗ ಸಾಧ್ಯ ಆಗಿದ್ದು. ಅವ್ರು ಬಂದಾಗ ಹೆಂಗಿತ್ತು ಅಂತ ಹೇಳಿದ್ರೆ, ಸಂಘಟನೆ ನಾವು ಹಿರಿಯರನ್ನೆಲ್ಲ ಕೇಳ್ತೀವಲ್ಲ ಸರ ಹಿಂಗೆ ಅಂತ ನಾವು ಕೇಳೋಕ್ಕದು ಇಂಟ್ರೆಸ್ಟು. ಅವರು ಒಂದು ಬರ್ತಾ ಇದ್ದಾರೆ ಅಂದರೆ ಇಡೀ ಪ್ರಭಾಷಿಕರೆಲ್ಲ ಗಡಗಡ ಅನ್ನೋ ಮಟ್ಟಕ್ಕಿತ್ತಂತೆ. ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಒಂದು ಭಯ ಇತ್ತಂತೆ. ಅಂದರೆ ಯಾವುದೇ ಕೆಟ್ಟ ಕೆಲಸ ಮಾಡ್ಕೊಳ್ದಂಗೆ ಕನ್ನಡದ ಕೆಲಸ, ಕನ್ನಡಿಗರಿಗೆ ಒಂದು ನ್ಯಾಯ ಕೊಡುವಂಥ ಕೆಲಸ. ಗಾಲಿ ಮತ್ತು ಅಚ್ಚು ಕಾರ್ಖಾನೆ ಯಲಹಂಕದಲ್ಲಿ ಒಂದು ಅನ್ಯಾಯ ಆದಾಗ ಇವರು ಒಂದು ಅಲ್ಲಿ ಕೆಲಸ ಕನ್ನಡಿಗರಿಗಿರ್ಬೋದು. BHELಲ್ಲಿ ಪ್ರಭಾಷಿಕರಿಗೂ ಬರೀ ಅಲ್ಲಿ ರಾಜ್ಯದವ್ರು ಬಂದಾಗ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ಅಲ್ಲಿ ಕೆಲಸ ಕೊಡಿಸಿರೋದ್ರು. ಮೈಕೋ ಇರ್ಬೋದು, ಅಲ್ಲೆಲ್ಲ ಹೋರಾಟ ಇವತ್ತು ನೆನ್ಕೊತಾರೆ, ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ಈಗ ಸಾರಾ ಗೋವಿಂದ ಅವರಪ್ಪ ನಮ್ಗೆ ಇದೆಲ್ಲ ಕೊಡಿಸಿದ್ದು ಅಂತ ಅಲ್ಲಿಗೆ ಮೈಕೋದಲ್ಲಿ ಗೌರವಾಧ್ಯಕ್ಷರು ಮಾಡಿದ್ದಾರೆ ಗೋವಿಂದಣ್ಣ ಅವ್ರನ್ನ. BHELಲ್ಲಿ ಗೌರವಾಧ್ಯಕ್ಷರು ಮಾಡಿದ್ದಾರೆ. ಎಲ್ಲ ಕಡೆ ಅದೇ ಎಲ್ಲ ಕಡೆ ಇದೆ. ಕೆಲವು ಸಂಸ್ಥೆಗಳಲ್ಲಿ ಏಕೆಂದರೆ ಅಭಿಮಾನಿ ಸಂಘ ಆ ಥರ ಕೆಲಸಗಳು ಮಾಡಿದೆ. ಇವತ್ತು ಬ್ಲಡ್ ಬ್ಯಾಂಕ್ ಇರ್ಬೋದು, ಕಣ್ಣಿನ ಒಂದು ನೇತ್ರದಾನ ಇರ್ಬೋದು, ರೆಕಾರ್ಡ್ ಇವತ್ತು ಆ ರೆಕಾರ್ಡ್ ಇನ್ನು ಗಿನ್ನಿಸ್ ಬುಕ್ಕಲ್ಲಿ ರೆಕಾರ್ಡ್ ಆಗಿದೆ. ಇವತ್ತಿನವ್ರಿಗೆ ಆ ಥರ ಅಭಿಮಾನಿ ಸಂಘ ಆ ಥರ ಕಾರ್ಯಚಟುವಟಿಕೆ ನಡೆಸ್ತಿದ್ದಾಗ ನಿಜವಾಗ್ಲೂ ಅದೊಂದು ಮೂರನೇ ಶಕ್ತಿ ಒಮ್ಮೂಡುತ್ತೆ ಅನ್ನೋದೊಂದು ರಾಜ್ಯದಲ್ಲಿ ಅವಾಗೆಲ್ಲ ಮಾತಾಡ್ಕೊಳ್ತಾ ಇದ್ರಂತೆ. ರಾಜಕೀಯವಾಗಿ ಏನೇನಾಯಿತು ಅದೆಲ್ಲ ತುಳಿಯೋ ಕೆಲಸ ಆಯಿತು. ಆಮೇಲೆ ಗಲಾಟೆಗಳಾಗಿ ಅಣ್ಣವ್ರಿಗೆ ಬೇಜಾರಾಗಿ ಸಂಘಟನೆ ನನಗೂ ಸಂಬಂಧ ಇಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಾದಮೇಲೆ ಪುನಃ ಆಯಿತು ಅಂಥೇಳಿ ಪುನಃ ಅಭಿಮಾನಿ ಸಂಘ ಮುಂದುವರಿಸ್ಕೊಂಡು ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಬಂದರು. ಅದು ಬಿಡಿ, ಅದೊಂದು ಇತಿಹಾಸ ಬಿಡಿ. ಗೋವಿಂದಣ್ಣ ಅವರು ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಈಗ ನೆನ್ನೆ ಬಂದಿರೋರಿಗೆಲ್ಲ ಮೊನ್ನೆ ಹೋರಾಟಗಾರರಿಗೆ ಅವ್ರಿಗೆ ಇತಿಹಾಸ ಗೊತ್ತಿರಲ್ಲ. ಅವ್ರ ಹೋರಾಟಗಳೆಲ್ಲ ಇತಿಹಾಸ ಸೃಷ್ಟಿಸಿದಂಥ ಹೋರಾಟಗಳವರೆಲ್ಲ. ಈಗ ಯಾವ ಸಂಘಟನೆಗಳಿದೆ ಅದ್ರ ಯಾರ್ಯಾರು ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಅಂತ ಇದ್ದಾರೆ. ಅದೇ ನಾನೊಂದು ಟ್ಯಾಗ್ಲೈನೇ ಕೊಟ್ಬಿಟ್ಟಿದ್ದೀನಿ ಅದಕ್ಕೆ. ಅವರೇ ಹಲವಾರು ಕನ್ನಡ ಪರ ಸಂಘಟನೆ ಹೋರಾಟಗಾರರನ್ನು ಹುಟ್ಟು ಹಾಕಿದ ಏಕೈಕ ನಾಯಕ.